ದೇವರನ್ನು ನಂಬುವುದು ಬಿಡುವಂಥದ್ದು ಅವರವರ ವೈಯಕ್ತಿಕವಾದಂತಹ ವಿಚಾರ. ಆದರೆ ಜನರ ಭಾವನೆಗಳಿಗೆ ಎಲ್ಲರೂ ಕೂಡ ಬೆಲೆ ಕೊಡಲೇಬೇಕಾಗುತ್ತೆ. ಅಯೋಧ್ಯೆ ರಾಮ ಮಂದಿರ ವಿಷಯದಲ್ಲಿ ದೇಶದ ಜನರ ಭಾವನೆಗಳನ್ನು ಗೌರವಿಸುವಂಥದ್ದು ಕೂಡ ವಿಶೇಷವಾಗಿ ಜನಪ್ರತಿನಿಧಿಗಳ ಜವಾಬ್ದಾರಿ ಆಗಿರುತ್ತೆ. ಆದರೆ ನಮ್ಮ ರಾಜಕಾರಣಿಗಳಲ್ಲಿ ದಿನಕ್ಕೊಂದು ಹೇಳಿಕೆಯ ಮೂಲಕ ಹೊಸ ಹೊಸ ಸ್ವರೂಪದ ವಿವಾದವನ್ನು ಸೃಷ್ಟಿ ಮಾಡುವಂಥದ್ದು ಅವರ ಕಾಯಕವೇನೋ ಅನ್ನುವಂತಹ ಭಾವನೆ ಸೃಷ್ಟಿಯಾಗ್ತಾ ಇದೆ. ಯಾಕಂದರೆ ರಾಮ ಮಂದಿರ ಟೂರಿಂಗ್ ಟಾಕೀಸ್ ಅಂತ ಒಬ್ಬರು ಹೇಳಿದರು, ಇನ್ನು ಬಿಜೆಪಿ ಮಂದಿರ ಅಂತ ಮತ್ತೊಬ್ಬರು ಹೀಯಾಳಿಸಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳೋದು. ದೇಶದಲ್ಲಿ ಎಲ್ಲಿ ನೋಡಿದ್ರೂ ಈಗ ಅಯೋಧ್ಯೆ ರಾಮ ಮಂದಿರದ್ದೇ ಜಪ. ಆದರೆ ಕಾಂಗ್ರೆಸ್ನವರದ್ದು ರಾಮ ಮಂದಿರ ಹೆಸರಲ್ಲಿ ಬಿಜೆಪಿಯವರು ರಾಜಕೀಯ ಮಾಡುತ್ತಿದ್ದಾರೆ ಅನ್ನೋ ಆರೋಪಗಳು ರಾಜಕೀಯವಾಗಿ ಇದ್ದಿದ್ದೆ, ಮಾಡ್ಲಿ, ಯಾರೂ ಬೇಡ ಅನ್ನಲ್ಲ. ಆದ್ರೆ ಜನರ ಭಾವನೆಗೆ ಅಗೌರವ ತರಬಾರದು. ಇದೆಲ್ಲ ಗೊತ್ತಿದ್ರು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಪ್ರಾಣ ಪ್ರತಿಷ್ಠಾಪನೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಸೈದ್ಧಾಂತಿಕ ಸಂಘರ್ಷದ ಮಧ್ಯೆ ರಾಮ ಭಕ್ತರನ್ನ ಅಗೌರವಿಸೋ ಕೆಲಸಕ್ಕೆ ಕೈ ಹಾಕಿದೆ. ರಾಮ ಮಂದಿರ ಹೆಸರಲ್ಲಿ ವಿವಾದಿತ ಹೇಳಿಕೆ ಕೊಡೋರ ಪಟ್ಟಿಗೆ ಇವತ್ತು ಹೊಸ ಸೇರ್ಪಡೆ ಸಹಕಾರ ಸಚಿವ KN ರಾಜಣ್ಣ. ಅಯೋಧ್ಯೆಯಲ್ಲಿರೋ ಶ್ರೀರಾಮ ಟೂರಿಂಗ್ ಟಾಕೀಸ್ನಲ್ಲಿಟ್ಟಿರೋ ಬೊಂಬೆಗಳಿದ್ದಂತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಟೂರಿಂಗ್ ಟಾಕೀಸ್ ರಾಮನನ್ನ ನೋಡಿದ್ರೆ ಜನರಿಗೆ ಭಕ್ತಿ ಭಾವ ಎಲ್ಲಿ ಬರುತ್ತೆ ಅನ್ನೋ ಮೂಲಕ ಬಿಜೆಪಿಯವರನ್ನ ಹೀಯಾಳಿಸೋ ಜೊತೆಗೆ ರಾಮಭಕ್ತರ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ. ನಾವು ರಾಮ ಭಕ್ತರು. ನಾನು ಹೋಗಿದ್ದೆ ಬಾಬರಿ ಮಸೀದಿ ಬೀಳಿಸಿದಾಗ, ಇವ್ರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳೋದು. ನಾವು ನಮ್ಮೂರಲ್ಲಿ ರಮೇಶನ್ ಗೋಲ್ಡಿಗೆ ಹೋಗಿ ದೇವಸ್ಥಾನದೊಳಗೆ ಒಳಗಡೆ ಹೋದರೆ ನಾವು ಆ ದೇವಸ್ಥಾನದಲ್ಲಿ ಕಾಲಿ ಕೂಡಲೇ ನಮಗೊಂಥರ ವೈಬ್ರೇಷನ್ನು, ಒಂದು ರೀತಿ ನನಗೆ ದೇವರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನಿಸ್ಲೇ ಇಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜಲ್ಲಿ ಏನೋ ತಂದಿಕ್ಕಾಗಿ ಇದು ಇಟ್ಬಿಟ್ಟವ್ರು 2 ಗೊಂಬೆ ಅವರು. ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಕೇಳಿದಾಗ ಮೊದಲು CM ಸಿದ್ದರಾಮಯ್ಯ ಯಾವ ಮಂದಿರ ಅಂದಿದ್ರು. ಆಮೇಲೆ ನಾನು ಅಯೋಧ್ಯೆಗೆ ಹೋಗ್ತೀನಿ ಅನ್ನೋ ಮೂಲಕ ವಿವಾದಕ್ಕೆ ತೆರೆ ಎಳೆದಿದ್ರು. ರಾಮ ಮಂದಿರ ಹೆಸರಲ್ಲಿ ಕೊಡ್ತಿರೋ ಮಂತ್ರಾಕ್ಷತೆ ಸರ್ಕಾರದ ಅನ್ನಭಾಗ್ಯದ ಅಕ್ಕಿ ಅಂದಿದ್ರು DKಶಿ. ಆಮೇಲೆ ಉಪಮುಖ್ಯಮಂತ್ರಿಗಳು ಸುಮ್ಮನಾದ್ರು. ಆದ್ರೆ ಇದೇ ಸಹಕಾರ ಸಚಿವ ರಾಜಣ್ಣ ರಾಮನನ್ನ ಅಯೋಧ್ಯೆಗೆ ಹೋಗಿ ಪೂಜಿಸಬೇಕಾ ಅಂದಿದ್ರು. ಈಗ ರಾಮ ಮಂದಿರವನ್ನ ಟೂರಿಂಗ್ ಟಾಕೀಸ್ಗೆ ಹೋಲಿಸಿ ಬಿಜೆಪಿ ಅವರ ಕೆಂಗಣ್ಣಿಗೆ ಸಿಲುಕಿದ್ದಾರೆ. ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳೋದು. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನಿಸ್ಲೇ ಇಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜಲ್ಲಿ ಏನೋ ತಂದಿಕ್ಕಾಗಿ ಇದು ಇಟ್ಬಿಟ್ಟವ್ರು 2 ಗೊಂಬೆ ಅವರು. ರಾಮನ ಕೆಣಕಿದ ರಾವಣನೇ ಉಳಿಯಲಿಲ್ಲ. ರಾಜಣ್ಣ ಯಾವ ಲೆಕ್ಕ ಅಂತ ಬಿಜೆಪಿ ಆಕ್ರೋಶ. KN ರಾಜಣ್ಣ ಹೇಳಿಕೆ ಸಹಜವಾಗಿ ರಾಜ್ಯ ಬಿಜೆಪಿಯನ್ನ ಕೆರಳಿಸಿದೆ. ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಬಿಜೆಪಿ ಟೀಕಿಸಿದೆ. ಶ್ರೀರಾಮನ ಶಕ್ತಿ, ಹನುಮನ ಭಕ್ತಿಯ ಕೆಣಕಿದ ರಾವಣನೇ ಉಳಿಯಲಿಲ್ಲ. ರಾಜಣ್ಣ ಯಾವ ಲೆಕ್ಕ? ಹಿಂದೂ ಧರ್ಮವನ್ನ ಅವಹೇಳನ ಮಾಡುವುದು, ಹಿಂದೂ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವುದು ಕಾಂಗ್ರೆಸ್ ಪಕ್ಷಕ್ಕೆ ಅಂಟಿದ ಕುಷ್ಠರೋಗವಿದ್ದಂತೆ ಅಂತ ಆಕ್ರೋಶದ ಪೋಸ್ಟ್ ಹಾಕಿದೆ. ಇನ್ನೊಂದು ಕಡೆ ಪ್ರತಿಪಕ್ಷ ನಾಯಕ R ಅಶೋಕ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದನ್ನ ಆಟದ ಗೊಂಬೆ ಅನ್ನೋ ರೀತಿ ಅವ್ರು ಮಾತಾಡಿದ್ರೆ ದೇವರೇ ಅವರಿಗೆ, ಅಲ್ಲಿನ ಜನ ದೇವರೇ ಅವರಿಗೆ ಬುದ್ಧಿ ಕಲಿಸ್ತಾನೆ. ರಾಜಣ್ಣ ಅವರ ದುರಹಂಕಾರದ ಹೇಳಿಕೆ ಇದು ರಾಮನಿಗೆ ಈ ತರದ ಅವಮಾನವನ್ನ ಗೊಂಬೆಗೆ ಹೋಲಿಕೆ. ಮೋದಿ 11 ದಿನ ಕಠಿಣ ವ್ರತ ಟೀಕಿಸಿದ ಪವಾರ್. ಮಂದಿರದ ಕ್ರೆಡಿಟ್ ರಾಜೀವ್ ಗಾಂಧಿ ಕೊಟ್ಟ NCP ಲೀಡರ್. ಬೆಳಗಾವಿಯ ನಿಪ್ಪಾಣಿಯಲ್ಲಿ ಸಾರ್ವಜನಿಕ ಸಭೆ ನಡೆಯಿತು. ಇದಕ್ಕೆ NCP ಹಿರಿಯ ನಾಯಕ ಶರದ್ ಪವಾರ್ ಕೂಡ ಬಂದಿದ್ರು. ವೇದಿಕೆ ಮೇಲೆ ಮಾತಾಡ್ತಾ ರಾಮ ಮಂದಿರಕ್ಕಾಗಿ 11 ದಿನ ಕಠಿಣ ವ್ರತ ಆಚರಿಸ್ತಿರೋ ಮೋದಿ ಅವರನ್ನೂ ಟೀಕಿಸಿದ್ರು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡಿದ್ದು ರಾಜೀವ್ ಗಾಂಧಿ. ಮೋದಿ ಕ್ರೆಡಿಟ್ ತಗೊಳ್ತಿದ್ದಾರೆ ಅಂತ ಹೀಯಾಳಿಸಿದ್ರು. ದೇಶದಲ್ಲಿ ಹಣದುಬ್ಬರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಜನಸಾಮಾನ್ಯರು ಬದುಕುವುದೇ ದುಸ್ತರವಾಗಿದೆ. ಇಂತಹ ವಿಷಯಗಳಿಂದ ಜನರ ಗಮನ ಬೇರೆಡೆ ಸೆಳೆಯಲು ಬಿಜೆಪಿ ಶ್ರೀರಾಮನ ಹೆಸರನ್ನ ರಾಜಕೀಯಕ್ಕೆ ಬಳಸುತ್ತಿದೆ. ರಾಮನಲ್ಲಿ ಮೋದಿಯವರ ನಂಬಿಕೆಯನ್ನು ನಾನು ಗೌರವಿಸುತ್ತೇನೆ. ಆದರೆ ಅವರು ಬಡತನವನ್ನ ತೊಡೆದು ಹಾಕಲು ಉಪವಾಸ ಆಚರಿಸಿದ್ರೆ ಜನ ಮೆಚ್ಚುತ್ತಿದ್ದರು. ರಾಮ ಮಂದಿರ ಶಿಲಾನ್ಯಾಸ ರಾಜೀವ್ ಗಾಂಧಿ ಅವರ ಅವಧಿಯಲ್ಲಿ ಆಗಿದ್ದು. ಈಗ ಬಿಜೆಪಿ ಮತ್ತು RSS ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿವೆ. ಶರದ್ ಪವಾರ್ ಹೇಳಿಕೆ ದೊಡ್ಡ ವಿವಾದವಾಯಿತು. ಕೊನೆಗೆ ನಾವು ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತರ ಅಯೋಧ್ಯೆಗೆ ಭೇಟಿ ನೀಡಿ ಶ್ರೀರಾಮನಿಗೆ ಪ್ರಾರ್ಥನೆ ಸಲ್ಲಿಸುತ್ತೇನೆ ಅಂತ ರಾಮ ಜನ್ಮಭೂಮಿ ಟ್ರಸ್ಟ್ ಪ್ರಮುಖರಿಗೆ ಪತ್ರ ಬರೆದು ವಿವಾದಕ್ಕೆ ತೆರೆ ಎಳೆಯೋ ಕೆಲಸ ಮಾಡಿದ್ರು. ಅಯೋಧ್ಯೆ ರಾಮನ ಹೆಸರಲ್ಲಿ ಕೈ ನಾಯಕರ ವಾಕ್ಸಮರ.
ಹೋಗಲ್ಲ ಎಂದ ದಿಗ್ವಿಜಯ್ಗೆ ಸಹೋದರನ ಮಾತಿನೇಟು. ಕಾಂಗ್ರೆಸ್ ನಾಯಕ ಮಾಜಿ ಸಿಎಂ ಮಾಜಿ ಕೇಂದ್ರ ಸಚಿವ ದಿಗ್ವಿಜಯ್ ಸಿಂಗ್ ಇವತ್ತು ಮತ್ತೆ ಅಯೋಧ್ಯೆಗೆ ನಾವು ಹೋಗಲ್ಲ ಅಂದ್ರು. ನಾವಷ್ಟೇ ಅಲ್ಲ, ಶಿವಸೇನೆ, ಆರ್ಜೆಡಿ, ಜೆಡಿಯುನವರು ಹೋಗಲ್ಲ ಅಂದ್ರು. ದಿಗ್ವಿಜಯ್ ಹೇಳಿಕೆಗೆ ಅವರ ಸಹೋದರ ಕಾಂಗ್ರೆಸ್ ನಾಯಕ ಲಕ್ಷ್ಮಣ್ ಸಿಂಗ್ ಆಕ್ರೋಶ ಹೊರಹಾಕಿದ್ರು. ಹೋಗಲ್ಲ, ಹೋಗ್ಬೇಡಿ ಅನ್ನೋಕೆ ನೀವ್ಯಾರು ಅಂತ ಸಿಟ್ಟಾದ್ರು. जितने भी राजनीतिक दल हैं जो जिनको निमंत्रण गया है, केवल कांग्रेस पार्टी नहीं, शिवसेना, आरजेडी, जेडीयू, टीएमसी, सीपीआई, सीपीएम, जितने उनके पास गया है, कौन जा रहा है? हम क्या संदेश दे रहे हैं? जब राजीव गांधी जी ने वहाँ ताला खुलवाया था तो आप कौन है मना करने वाले? दिग्विजय सिंह जी बहुत ज्ञानी महापुरुष, बहुत ज्यादा मुझसे जानकार हैं. मैं उनके बारे में कुछ नहीं कह सकता. बिल्कुल जाना चाहिए, सबको जाना चाहिए. हम लोग जाएंगे, बार बार जाएंगे, हर साल जाएंगे. हमारी पूरी आस्था भगवान राम में है और रहेगी. ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ತಾರೋ ಹೋಗಲ್ವೋ ಅವರವರ ನಿರ್ಧಾರಕ್ಕೆ ಬಿಟ್ಟಿದ್ದು. ಆದರೆ ರಾಮ ಮಂದಿರ ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ರಾಜಕೀಯ ನಡೆಸ್ತಿರೋದಂತೂ ಸತ್ಯ. ಹಿಂದೂ ಭಕ್ತರ ಮತಗಳನ್ನ ಗಿಟ್ಟಿಸೋಕೆ ಬಿಜೆಪಿ ಪ್ರಯತ್ನ ಪಡ್ತಿದೆ. ಮಂದಿರ ಅಪೂರ್ಣವಾಗಿದೆ, ಧರ್ಮಕ್ಕೆ ವಿರುದ್ಧವಾಗಿದೆ ಅಂತ ಅದೇ ಹಿಂದೂ ಮತಗಳನ್ನ ಡೈವರ್ಟ್ ಮಾಡೋ ಕೆಲಸನೂ ಕಾಂಗ್ರೆಸ್ ಮಾಡ್ತಿದೆ. ಆದ್ರೆ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಅಂತಿಮವಾಗಿ ರಾಮ ಭಕ್ತರೇ ನಿರ್ಧರಿಸಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಮ ಮಂದಿರದ ಹೆಸರಲ್ಲಿ ವಿರೋಧ ಪಕ್ಷಗಳು ಪ್ರಧಾನಮಂತ್ರಿಯವರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಆದರೆ ಅದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಕೋಟೆಗೆ ಇವತ್ತು ಲಗ್ಗೆ ಇಟ್ಟಿದ್ರು. ಕಮ್ಯುನಿಸ್ಟ್ ಕೋಟೆಯಲ್ಲಿ ಓಡಾಡಿದ್ರು, ದೇವಸ್ಥಾನಗಳನ್ನ ಸುತ್ತು ಹಾಕಿದ್ರು, ಮದುವೆಗೂ ಕೂಡ ಹೋಗಿ ಬಂದರು, ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಚಾಲನೆಯನ್ನ ನೀಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮೊದಲ ಬಾರಿಗೆ ಕೇರಳದ ಬಿಜೆಪಿ ಶಕ್ತಿ ಕೇಂದ್ರ ಸಮ್ಮೇಳನದಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಕಾಣಿಸ್ಕೊಂಡ್ರು. ಹೇಗಿತ್ತು ಪ್ರಧಾನಿ ಮೋದಿ ಅವರ ಕೇರಳ ದಂಡಯಾತ್ರೆ ಅನ್ನೋದನ್ನ ತೋರಿಸ್ತೀವಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 2ನೇ ದಿನದ ದಕ್ಷಿಣ ದಂಡಯಾತ್ರೆ ಇವತ್ತು ಜೋರಾಗೇ ಇತ್ತು. ಕೇರಳದ 2 ಪುರಾಣ ಪ್ರಸಿದ್ಧ ದೇವಸ್ಥಾನಗಳಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಮೊದಲು ಕೇರಳದ ಪುರಾತನ ದೇವಸ್ಥಾನ ಗುರುವಾಯೂರಿನಲ್ಲಿರುವ ಶ್ರೀಕೃಷ್ಣನ ಸನ್ನಿಧಿಗೆ ತೆರಳಿ ಮೋದಿ ಪೂಜೆಯನ್ನು ನೆರವೇರಿಸಿದ್ರು. ಗುರುವಾಯೂರು ದೇವಸ್ಥಾನವನ್ನೆಲ್ಲ ಪ್ರದಕ್ಷಿಣೆಯನ್ನು ಹಾಕಿದ್ರು. ಗುರುವಾಯೂರು ಕೃಷ್ಣನ ಪೂಜೆ ಬಳಿಕ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದು ಕೇರಳದ ತ್ರಿಶೂರ್ ಜಿಲ್ಲೆಯ ತ್ರಿಪಾಯರ್ ಶ್ರೀ ರಾಮಸ್ವಾಮಿ ದೇವಸ್ಥಾನಕ್ಕೆ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ವ್ರತಾಚರಣೆ ಮಧ್ಯೆ ರಾಮಸ್ವಾಮಿಗೂ ಪೂಜೆಯನ್ನು ಸಲ್ಲಿಸಿದ್ರು. ಇದೇ ತ್ರಿಶೂರ್ ರಾಮಸ್ವಾಮಿ ಮಂದಿರದಲ್ಲಿ ಮೊದಲು ಮೋದಿ ಮಕ್ಕಳ ಮಂತ್ರ ಪಠಣೆಯನ್ನ ಆಲಿಸಿದ್ರು. ಆಮೇಲೆ ಮಕ್ಕಳ ಶ್ಲೋಕಗಳನ್ನ ಕೇಳಿ ಭಾವುಕರಾದ ಮೋದಿ ಮಕ್ಕಳ ಜೊತೆ ವಿದ್ವಾಂಸರಿಂದಲೂ ಶಾಲು ಹೊದಿಸಿ ಸನ್ಮಾನಿಸಿದ್ರು. ಇದೇ ತ್ರಿಶೂರ್ ದೇವಸ್ಥಾನದಲ್ಲಿ ಖ್ಯಾತ ಮಲಯಾಳಂ ನಟ ಹಾಗೂ ರಾಜಕಾರಣಿ ಸುರೇಶ್ ಗೋಪಿ ಅವರ ಮಗಳ ಮದುವೆ ಕೂಡ ಇತ್ತು. ಸರಳವಾಗಿ ನಡೆದ ಮದುವೆಗೆ ಮೋದಿ ಸಾಕ್ಷಿಯಾದ್ರು. ನವ ದಂಪತಿಯನ್ನು ಹರಸಿದ್ರು. ಸುರೇಶ್ ಗೋಪಿ ಮಗಳ ಮದುವೆಗೆ ಖ್ಯಾತ ಮಲಯಾಳಂ ನಟ ಮಮ್ಮುಟ್ಟಿ ಹಾಗೂ ಮೋಹನ್ ಲಾಲ್ ಕೂಡ ಬಂದಿದ್ರು. ಮೋದಿ ಇಬ್ಬರಿಗೂ ಪ್ರಸಾದವನ್ನ ಕೊಟ್ಟು ಮಾತುಕತೆ ನಡೆಸಿದ್ರು. ಕೇರಳದ ಕೊಚ್ಚಿಯಲ್ಲಿ ಮೋದಿ 4,000 ಕೋಟಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳನ್ನ ಉದ್ಘಾಟಿಸಿದ್ರು. ಜೊತೆಗೆ ಕೊಚ್ಚಿಯಲ್ಲಿ ಬೃಹತ್ ಸಮಾವೇಶದಲ್ಲೂ ಮೋದಿ ಭಾಗಿಯಾಗಿದ್ರು. ಆದಿತ್ಯ ಮರ್ಯಾದೆയുടെ ഊഷ്മളതയും ഉൾക്കൊള്ളുന്ന ಅಭಿವೃದ್ಧಿಯ ಯೋಜನೆಯ ಸಭೆ ಸಮಾವೇಶ ಮುಗಿಸಿದ ಬಳಿಕ ಮೋದಿ ಬಂದಿದ್ದು ಕೇರಳದ ಕೊಚ್ಚಿಯಲ್ಲಿರುವ ಬಿಜೆಪಿಯ ಶಕ್ತಿ ಕೇಂದ್ರ ಇನ್ಚಾರ್ಜ್ ಸಮ್ಮೇಳನಕ್ಕೆ. ಕೇರಳದ ಬಿಜೆಪಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಶಕ್ತಿ ಕೇಂದ್ರ ಇನ್ಚಾರ್ಜ್ ಸಮ್ಮೇಳನದಲ್ಲಿ ಪ್ರಧಾನಿಯೊಬ್ಬರು ಭಾಗಿಯಾದ ಇತಿಹಾಸವನ್ನು ಸೃಷ್ಟಿಸಿದ್ರು ನರೇಂದ್ರ ಮೋದಿ. ಶ್ರೀರಾಮನ ಬಿಲ್ಲು ಬಾಣವನ್ನ ಸನ್ಮಾನವಾಗಿ ಸ್ವೀಕರಿಸಿದ ಮೋದಿ ಕೇಸರಿ ಕಲಿಗಳನ್ನ ಉದ್ದೇಶಿಸಿ ಭರ್ಜರಿ ಭಾಷಣ ಮಾಡಿದ್ರು. बीजेपी आज पूरे देश के हर क्षेत्र हर वर्ग की पार्टी है. बीजेपी ही एकमात्र पार्टी है जिसके पास तेज विकास का ट्रैक रिकॉर्ड भी है और भविष्य का स्पष्ट विजन भी है. गरीब, महिला, युवा, किसान,
मछुआरे, ये समाज के वो 4 वर्ग है, ये बीजेपी ही है जो गरीब कल्याण को सर्वोच्च प्राथमिकता देते हुए काम कर रही है। ಇದೇ ಕಾರ್ಯಕ್ರಮದಲ್ಲಿ ಕೇರಳದ ಬಿಜೆಪಿ ಕಾರ್ಯಕರ್ತರ ಸಾಮರ್ಥ್ಯವನ್ನ ಹಾಡಿ ಹೊಗಳಿದ್ರು. ಆ ಮೂಲಕ ಕೇರಳ ಲೋಕಸಭೆಯಲ್ಲೂ ಈ ಬಾರಿ ಬಿಜೆಪಿ ಅರಳಿಸೋ ಗುರಿಯನ್ನು ಕಾರ್ಯಕರ್ತರಿಗೆ ಪರೋಕ್ಷವಾಗಿ ನೀಡಿದ್ರು ನರೇಂದ್ರ ಮೋದಿ. ಶಕ್ತಿ ಕೇಂದ್ರ ಸಮ್ಮೇಳನಕ್ಕೆ ಬಂದಿದ್ಯಾಕೆ ಮೋದಿ? ಇನ್ನು 2-3 ತಿಂಗಳಿನಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿದೆ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಸೇರಿ ಬಿಜೆಪಿಯವರ ಟಾರ್ಗೆಟ್ ಆಗಿರೋದು ದಕ್ಷಿಣ ಭಾರತ, ಅದರಲ್ಲೂ ಪ್ರಮುಖವಾಗಿ ಕೇರಳ. ಈ ಬಾರಿ ಕೇರಳದಲ್ಲಿ ಕಮಲ ಅರಳಿಸುವುದಷ್ಟೇ ಪ್ರಧಾನಿ ಮೋದಿಯವರ ಮಹಾಗುರಿ. ಹಾಗಾಗಿನೇ ಮೋದಿ ಕೇರಳದ ಶಕ್ತಿ ಕೇಂದ್ರ ಸಮ್ಮೇಳನ ನಡೆಸಿದ್ರು. ಕೇರಳ ರಾಜ್ಯದಲ್ಲಿ ಒಟ್ಟು 20 ಲೋಕಸಭಾ ಕ್ಷೇತ್ರಗಳಿವೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದವರು 15 ಸಂಸದರಿದ್ದಾರೆ. IUMLನ 2 ಸಂಸದರಿದ್ರೆ RCPಯಿಂದ 1 ಸಂಸದರಾಗಿದ್ದಾರೆ. ಹಾಗೆಯೇ CPIMನಿಂದ 1, KCM ಪಕ್ಷದಿಂದ 1 ಸಂಸದರಿದ್ದಾರೆ. ಕೇರಳ ಹೇಳಿ ಕೇಳಿ ರಾಹುಲ್ ಗಾಂಧಿಯವರು ಪ್ರತಿನಿಧಿಸುತ್ತಿರುವ ವಯನಾಡ್ ಲೋಕಸಭಾ ಕ್ಷೇತ್ರ ಇರುವಂತಹ ರಾಜ್ಯ. ಕಾಂಗ್ರೆಸ್ ಪಕ್ಷದ ಬಲಾಢ್ಯ ರಾಜ್ಯ. ಒಂದೇ ಒಂದು ಸೀಟನ್ನು ಬಿಜೆಪಿ ಇದುವರೆಗೂ ಗೆದ್ದಿಲ್ಲ. ಈ ಬಾರಿ ಕೇರಳದಲ್ಲೂ ಕಮಲ ಅರಳಿಸೋ ಮಹಾಗುರಿಯಿಂದ ಮೋದಿ ಪದೇ ಪದೇ ಕೇರಳಕ್ಕೆ ಬರ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಹಬ್ಬವೂ ಕೂಡ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಕನ್ನಡಿಗ ಅರುಣ್ ಅವರು ಕೆತ್ತಿರುವಂತಹ ಬಾಲರಾಮನ ಮೂರ್ತಿಯನ್ನ ಬಿಗಿ ಭದ್ರತೆಯಲ್ಲಿ ಇವತ್ತು ಮಂದಿರಕ್ಕೆ ತರಲಾಗಿದೆ. ಹೇಗಿತ್ತು 2ನೇ ದಿನದ ರಾಮನ ಉತ್ಸವದ ಕ್ಷಣಗಳು, ಯಾವ ಸ್ವರೂಪದಲ್ಲಿ ರಾಮ ಭಕ್ತರ ಸಂಭ್ರಮ ಇತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅಯೋಧ್ಯೆ ಹಬ್ಬದ 2ನೇ ದಿನವಾದ ಇವತ್ತು ಬಿಗಿ ಭದ್ರತೆಯಲ್ಲಿ ಮೂಲ ರಾಮನ ವಿಗ್ರಹವನ್ನ ಅಯೋಧ್ಯೆ ಮಂದಿರಕ್ಕೆ ತರಲಾಯಿತು. ಅಯೋಧ್ಯೆಯಿಂದ 100 ಪೊಲೀಸರ ಭದ್ರತೆಯಲ್ಲಿ ಭವ್ಯ ಮೆರವಣಿಗೆ ಮೂಲಕ ರಾಮಲಲ್ಲಾ ಮೂರ್ತಿಯನ್ನ ಗರ್ಭಗುಡಿಗೆ ತಂದು ಇಟ್ಟಿದ್ದಾರೆ. ಕನ್ನಡಿಗರ ಅರುಣ್ ಯೋಗಿರಾಜ್ ಕೆತ್ತನೆಯ ಮೂಲರಾಮ ವಿಗ್ರಹವಿದು. 8 ಅಡಿ ಎತ್ತರ, 3.5 ಅಡಿ ಅಗಲದ ಬಾಲರಾಮ ಮೂರ್ತಿಯನ್ನ ಬಿಗಿ ಭದ್ರತೆಯಲ್ಲಿ ಸಂಜೆ ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಗೆ ತಂದು ಇಡಲಾಗಿದೆ. ಜನವರಿ 22ಕ್ಕೆ ಇದೇ ಅರುಣ್ ಕೆತ್ತನೆಯ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ. ಮೂಲ ರಾಮ ವಿಗ್ರಹವನ್ನ ತರೋ ಮೊದಲು ಅಯೋಧ್ಯೆಯಲ್ಲಿ ಇವತ್ತು ಜಲಯಾತ್ರೆ ನಡೆಯಿತು. ಜಲಯಾತ್ರೆಯು ಸರಿಯೂ ನದಿಯಿಂದ ಮಧ್ಯಾಹ್ನ 1:20ರಿಂದ 1:28ರ ನಡುವೆ ಪ್ರಾರಂಭವಾಯಿತು. ಒಟ್ಟು 9 ಕಲಶಗಳಲ್ಲಿ ನೀರು ತುಂಬಿದ ನಂತರ ಅರ್ಚಕರು ಸಹಸ್ರಧಾರ ಘಾಟ್ನಿಂದ ರಾಮ ಜನ್ಮಭೂಮಿ ಸಂಕೀರ್ಣಕ್ಕೆ ತಂದು ಪೂಜೆ ನೆರವೇರಿಸಿದರು. ಮೂಲ ರಾಮಮೂರ್ತಿಯನ್ನ ಗರ್ಭಗುಡಿಗೆ ತರುವ ಪ್ರಯುಕ್ತ ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಮುಖ ಸಾಧು ಸಂತರು, ಅರ್ಚಕರು ಗರ್ಭಗುಡಿ ಶುಚಿಗೊಳಿಸಿ ಪೂಜೆಯನ್ನು ನೆರವೇರಿಸಿದ್ರು. ಆ ಎಕ್ಸ್ಕ್ಲೂಸಿವ್ ದೃಶ್ಯನೇ ಇದು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಕೈಯಲ್ಲಿರೋ ಈ ಕೆಂಪು ಬಣ್ಣದ ವಸ್ತ್ರ ನೋಡಿ. ಇದೇ ವಸ್ತ್ರವನ್ನ ಜನವರಿ 22ಕ್ಕೆ ಅರುಣ್ ಯೋಗಿರಾಜ್ ಕೆತ್ತನೆಯ ಮೂಲ ಬಾಲರಾಮ ವಿಗ್ರಹಕ್ಕೆ ಹಾಕಲಾಗುತ್ತೆ. ಲಕ್ನೋದ ಹೆರಿಟೇಜ್ ಹ್ಯಾಂಡ್ ವೀವಿಂಗ್ ರಿವೈವಲ್ ಚಾರಿಟೇಬಲ್ ಟ್ರಸ್ಟ್ನ 12 ಲಕ್ಷಕ್ಕೂ ಹೆಚ್ಚು ಭಕ್ತರ ಸಹಾಯದಿಂದ ಈ ವಸ್ತ್ರ ರೆಡಿಯಾಗಿದೆ ಅನ್ನೋದು ಅತಿ ವಿಶೇಷ. ಅಯೋಧ್ಯೆಯ ಕರಸೇವಕಪುರಂನಲ್ಲಿ ಬರುವ ಭಕ್ತರು ತಂಗಲು ಟೆಂಟ್ ಸಿಟಿ ನಿರ್ಮಾಣ ಆಗ್ತಿದೆ. ಆಮಂತ್ರಿತರಿಗೆ, ಗಣ್ಯರಿಗೆ ತಂಗಲು ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಊಟ, ಉಪಹಾರ, ಬೆಡ್, ಶೌಚಾಲಯ ವ್ಯವಸ್ಥೆ ಆಗ್ತಿದೆ. ಕರಸೇವಕಪುರಂನಲ್ಲಿ ಆಹ್ವಾನಿತರು ಬಂದಂತ ಸಂದರ್ಭದಲ್ಲಿ ಅವರು ಉಳ್ಕೊಳ್ಳುವಂತ ನಿಟ್ಟಿನಲ್ಲಿ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲರಿಗೂ ಕೂಡ ಈ ರೀತಿಯ ಟೆಂಟ್ಗಳನ್ನ ಒಟ್ಟು ಸುಮಾರು 5 ಕಡೆ ಟೆಂಟ್ ಸಿಟಿ ನಿರ್ಮಾಣ ಆಗಿದೆ. ಇದು 6, ಇದು ಕರಸೇವಕಪುರಂ ಒಂದಿದೆ, ಇನ್ನು ಹೊರಗಡೆ ಒಟ್ಟು 5 ಇದೆ. ಒಟ್ಟು 6 ಟೆಂಟ್ ಸಿಟಿ ನಿರ್ಮಾಣ ಆಗಿದೆ. ಒಂದು ಟೆಂಟ್ ಅಲ್ಲಿ 4ರಿಂದ 18-20 ಉಳ್ಕೊಳ್ಳೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಶ್ರೀರಾಮ ಮಂದಿರದಲ್ಲಿ ಇದೇ 2400 ಕೆಜಿ ತೂಕದ ಬೃಹತ್ ಗಂಟೆಯನ್ನ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಅಳವಡಿಕೆ ಮಾಡ್ತಾರೆ. ಈ ಗಂಟೆಯ ವಿಶೇಷತೆ ಬಗ್ಗೆ ನ್ಯೂಸ್ 18 ಜೊತೆ ಹಂಚಿಕೊಂಡಿದ್ದು ಕನ್ನಡಿಗ ಕೊಪ್ಪಳದ ರಾಜು ಅನ್ನೂರು.
ಈ ಗಂಟೆ ಬಂದ್ಬಿಟ್ಟು ಇಟಾರ್ಸಿ, ಇಲ್ಲೇ ಉತ್ತರ ಪ್ರದೇಶದ ಇಟಾರ್ಸಿಯಿಂದ ಬಂದಿರೋದು, ಅಷ್ಟಧಾತುಗಳಿಂದ ರೆಡಿ ಮಾಡೋದು ಗಂಟೆ. ಈ ಗಂಟೆ ಬಂದು ಒಂದ್ಸಲ ರಾಮ ಮಂದಿರದಲ್ಲಿ ಉದ್ಘಾಟನೆ ದಿನ ಹಾಕ್ತಾರೆ ಅಂತ ಗಂಟೆ ಅದು. ಈ ಗಂಟೆ ಒಂದ್ಸಲ ಹೊಡೆದ್ರೆ ಓಂ ಅಂತ ಸೌಂಡ್ ಮೇಲಿಂದ 1.5 ಕಿಲೋಮೀಟರ್ ಮಟ್ಟ ಬರ್ತಂತ ಹೇಳಿದೆ. ನಮ್ ಪ್ರಕಾರ ಈ ಒಂದು ಗಂಟೆ ಬಾರಿಸಿದ್ರೆ ಬರೀ 1.5 ಕಿಲೋಮೀಟರ್ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಕೇಳುತ್ತೆ ನಮ್ಮ ರಾಮನ ಸೌಂಡ್ ಅಂತಂದು ನಮ್ಮ ಮನಸ್ಸಿಗೆ ತುಂಬಾ ಅನಿಸಿದೆ. ಕನ್ನಡದ ಗಾನಕೋಗಿಲೆ ಅಮೆರಿಕಾದಲ್ಲಿರೋ ಗಾಯಕಿ ಅಖಿಲ ಅಯೋಧ್ಯೆಗೆ ಬಂದಿದ್ದಾರೆ. ನ್ಯೂಸ್ 18 ಜೊತೆ ಗಾಯಕಿ ಅಖಿಲ ಮಾತನಾಡಿದ್ರು. ರಾಮ 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 ಸೀತಾ ರಾಮ ಎನ್ನೀರೋ, ರಾಮನ ಪತಿಯ ದಿವ್ಯ ನಾಮ ಅಂದಿಗೋದಗದೋ, ರಾಮ 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 ಸೀತಾ ರಾಮ ಎನ್ನೀರೋ. ಅಯೋಧ್ಯೆಯಲ್ಲಿ ಕಾರ್ಯಶಾಲೆ ಇದೆ. ಇಲ್ಲಿ ಹಳೆಯ ಮಾದರಿ, ಹೊಸ ಮಾದರಿ ದೇಗುಲ ಇದೆ. ನಾಗರ ಶೈಲಿಯಲ್ಲಿ ನಿರ್ಮಾಣ ಆಗಿರುವ ದೇಗುಲವಿದು. ರಾಮನ ಆಡಳಿತ, ರಾಮಾಯಣ ಕತೆ ಹೇಳುವ ಫೋಟೋಗಳು, ಹಾಗೆ ಬಾಬರ್ ದಾಳಿ ನಂತರದ ಪರಿಣಾಮಗಳ ಕತೆ ಹೇಳುವ ಫೋಟೋಗಳು ಇಲ್ಲಿವೆ. ನಾವೀಗ ಅಯೋಧ್ಯೆಯ ಕಾರ್ಯಶಾಲದಲ್ಲಿದ್ದೀವಿ. ಕಾರ್ಯಶಾಲಾ ಅಂದ್ರೆ ಭವ್ಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆಯಲ್ಲ, ಆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರುವಂತದ್ದಕ್ಕೆ ಪಿಲ್ಲರ್ಗಳಾಗಿರ್ಬೋದು, ಫ್ಲೋರಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲೇ ಕೆತ್ತನೆ ಮಾಡಿ ಅಲ್ಲಿಗೆ ಕಳಿಸಲಾಗ್ತಾ ಇರೋದು. ಇವತ್ತಿನಿಂದ ಅಯೋಧ್ಯೆಗೆ ಬೆಂಗಳೂರು ಹಾಗೂ ಕೋಲ್ಕತ್ತಾದಿಂದ ವಿಮಾನಗಳ ಹಾರಾಟ ಶುರುವಾಗಿದೆ. ಕೇಂದ್ರ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹಾಗೂ ಸಿಎಂ ಯೋಗಿ ಆದಿತ್ಯನಾಥ್ ವಿಮಾನಗಳ ಸೇವೆಗೆ ಚಾಲನೆ ನೀಡಿದರು. जहां है राम का नाम वहां पूरे होते हैं सारे काम. उसी विचारधारा के साथ आज देश को अयोध्या के साथ, जहां दिल्ली और पिछले हफ्ते अहमदाबाद के साथ हमने जोड़ा था, आज बेंगलुरु और कोलकाता के साथ एयर इंडिया एक्सप्रेस के द्वारा जोड़ा जा रहा है. ಜನವರಿ 22ರಂದು ನಡೆಯಲಿರುವ ಐತಿಹಾಸಿಕ ರಾಮ ಮಂದಿರ ಶಂಕುಸ್ಥಾಪನೆ ಸಮಾರಂಭಕ್ಕೆ ಅಯೋಧ್ಯೆ ಸಜ್ಜಾಗಿದೆ. ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕೂ ಮುನ್ನ ಬಿಗಿ ಭದ್ರತಾ ವ್ಯವಸ್ಥೆಯಾಗಿದೆ. ಇವತ್ತು ಉಗ್ರರ ಹೆಡೆಮುರಿ ಕಟ್ಟುವ ದುಷ್ಟರ ಸಂಹಾರ ನಡೆಸುವ ಭಾರತೀಯ ಸೇನೆ ಮತ್ತು ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳ ಕಮಾಂಡೋಗಳನ್ನ ಅಯೋಧ್ಯೆಗೆ ನಿಯೋಜಿಸಲಾಗಿದೆ. ಇದಿಷ್ಟು ಅಯೋಧ್ಯೆ ಹಬ್ಬದ 2ನೇ ದಿನದ ಸಂಭ್ರಮದ ಐತಿಹಾಸಿಕ ದೃಶ್ಯಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಆಗಾಗ್ಗೆ ತಮ್ಮ ಮಾತಿನಿಂದ ಸುದ್ದಿ ಆಗ್ತಾನೆ ಇರ್ತಾರೆ. ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಸುದ್ದಿ ಆಗಿದ್ರು ಈ ಹಿಂದೆ. ಆದರೆ ಈ ಬಾರಿ ಅಪ್ಪನ ಕುರ್ಚಿಯ ವಿಚಾರದಲ್ಲಿನೇ ಅವರು ಆಡಿರುವಂತಹ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮುಂದೆ ನಡೀತಾ ಇರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಗೆದ್ರೆ, ಅಂದರೆ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳಲ್ಲಿ ಗೆದ್ರೆ 5 ವರ್ಷ ಕೂಡ ನಮ್ಮ ತಂದೆಯವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅನ್ನುವಂತಹ ಮಾತನ್ನ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ. ಯತೀಂದ್ರ ಅವರ ಹೇಳಿಕೆ ಸಹಜವಾಗಿಯೇ ಕಾಂಗ್ರೆಸ್ನಲ್ಲಿ ತಣ್ಣಗಾಗಿದ್ದ ಸಿಎಂ ಕುರ್ಚಿ ಕದನಕ್ಕೆ ಮತ್ತಷ್ಟು ತುಪ್ಪ ಸುರಿಯುವಂತಹ ಕೆಲಸವನ್ನ ಮಾಡಿದೆ. ಹೀಗಾಗಿ ಕಾಂಗ್ರೆಸ್ನ ಒಳಗಡೆ ಒಂದಿಷ್ಟು ಬೇಗುದಿ ಇದ್ರೆ ಬಿಜೆಪಿ ಅದಕ್ಕೆ ಮತ್ತಷ್ಟು ಗಾಳಿ ಹಾಕಿ ಅದಕ್ಕೆ ತುಪ್ಪ ಸುರಿದು ಅದನ್ನು ಮತ್ತಷ್ಟು ಬೆಳೆಸುವಂತಹ ಪ್ರಯತ್ನವನ್ನು ಮಾಡಿದೆ. ಅದರ ಬಗ್ಗಿನ ವರದಿ ನಿಮಗೆ ತೋರಿಸ್ತೀನಿ. ಸಿದ್ದರಾಮಯ್ಯ ಅವರ ಕೈನ ಮತ್ತೆ ಬಲಪಡಿಸಬೇಕು. ಮುಂದಿನ 5 ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆಯಿಂದ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸಂಸದರು ಗೆದ್ರೆ ಮುಂದಿನ 5 ವರ್ಷವೂ ಅಪ್ಪನೇ ಸಿಎಂ ಅಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋದು ಡಿಕೆಶಿ ಬಣವನ್ನ ಬಡಿದೆಬ್ಬಿಸಿದ್ರೆ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಸಿದ್ದರಾಮಯ್ಯ ಅವರ ಕೈನ ಮತ್ತೆ ಬಲಪಡಿಸಬೇಕು. 5 ವರ್ಷ ನಮ್ಮ ತಂದೆಯೇ ಸಿಎಂ ಎಂದ ಯತೀಂದ್ರ. ತಣ್ಣಗಾಗಿದ್ದ ಕೈಪಾಳ್ಯದಲ್ಲಿ ಹೊಸ ಬಾಂಬ್. ಹಾಸನದ ಅಣ್ಣೆಚಾಕನಹಳ್ಳಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿ ತಂದೆಯ ಭವಿಷ್ಯವನ್ನ ನುಡಿದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆದ್ರೆ ನೈತಿಕವಾಗಿ ತಂದೆಗೆ ಮತ್ತಷ್ಟು ಬೆಂಬಲ ಸಿಗುತ್ತೆ. ಯಾವುದೇ ಅಡೆತಡೆ ಇಲ್ಲದೆ 5 ವರ್ಷವೂ ಸಿಎಂ ಆಗಿರ್ತಾರೆ ಎನ್ನುವ ಮೂಲಕ ಒಳಗೊಳಗೆ ಕುದಿತಾ ಇದ್ದ ಕೈಪಾಳ್ಯದಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ.
ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲ ಬೇಕು. ಹೌದು, ಜನರ ಬೆಂಬಲ ನಮಗಿದೆ, ನಾವು ಮಾಡ್ತಾ ಇರೋ ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ನಮಗಿದೆ ಅನ್ನೋದು ಗೊತ್ತಾಗಬೇಕು. ಅದನ್ನ ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ, ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಅವ್ರ ಕೈನ ಮತ್ತೆ ಬಲಪಡಿಸಬೇಕು. ಆಗ ನಮಗೆ ನೈತಿಕ ಬಲ ಬರುತ್ತೆ. ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. 2.5 ವರ್ಷದ ಬಳಿಕ ಸಿಎಂ ಯಾರಾಗ್ತಾರೆ ಎಂಬ ವಾದ ವಿವಾದಕ್ಕೆ ಹೈಕಮಾಂಡ್ ಮುಲಾಮು ಹಚ್ಚಿ ಸಚಿವರು ಶಾಸಕರ ಬಾಯಿಗೆ ಬೀಗ ಹಾಕಿತ್ತು. ಆದ್ರೀಗ ಸಿದ್ದರಾಮಯ್ಯ ಪುತ್ರನೇ ಸಿಎಂ ವಿಚಾರವನ್ನ ಮತ್ತೊಮ್ಮೆ ಕೆದಕಿದ್ದು ಡಿಕೆಶಿ ಬಣದ ಕಣ್ಣನ್ನ ಕೆಂಪಗಾಗಿಸಿದೆ. ಯತೀಂದ್ರ ಸೂಕ್ಷ್ಮ ವ್ಯಕ್ತಿ, ಉದ್ಭವ ಆಗ್ತಾ ಇರುವ ನಾಯಕ. ನಮ್ಮ ಸರ್ಕಾರ ಬಲಿಷ್ಠವಾಗಿದೆ, ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಅಂತ ಯತೀಂದ್ರಗೆ ಪರೋಕ್ಷವಾಗಿ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಆಸೆ ಪಡೋದು, ಕೇಳೋದು, ಜನರಿಗೆ ಅಪೀಲ್ ಮಾಡೋಂಥದ್ದು. ಈಗ ನಾನು ನಮ್ಮ ಕಡೆ ಹೋದಾಗ ನನ್ಗೆ ಶಕ್ತಿ ಕೊಡಿ ಅಂತ ನಾನೇ ಕೇಳ್ತೀನಿ. ಯತೀಂದ್ರ ಬಹಳ ಸೆನ್ಸಿಬಲ್ ಒಬ್ಬ ನಾಯಕ, ಉದ್ಭವ ಆಗ್ತಾ ಇರೋಂಥ ನಾಯಕ. ನಾವು ಅವ್ರಿಗೆ ಪ್ರೋತ್ಸಾಹ ಮಾಡೋಣ. ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಪರಮೇಶ್ವರ್ ಹೇಳಿದ್ರೆ ಯಾರ್ಯಾರೋ ಎಲ್ಲೆಲ್ಲೋ ಮಾತನಾಡೋದಕ್ಕೆ ಸಚಿವರು ಪ್ರತಿಕ್ರಿಯೆ ನೀಡಲು ಸಾಧ್ಯವಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಮುಖ್ಯಮಂತ್ರಿಗಳನ್ನ ಮುಂದುವರಿಸೋದು ಬಿಡೋದು ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಆ ತೀರ್ಮಾನ ನಮ್ಮ ಹಂತದಲ್ಲಿ ಎಲ್ಲೂ ಆಗೋದಿಲ್ಲ, ಅದೆಲ್ಲ ಹೈಕಮಾಂಡ್ ಅನ್ನೋ ಹಂತದಲ್ಲೇ ಆಗುತ್ತೆ. ಈಗ ಅವ್ರವ್ರು ಇಂಡಿವಿಜುವಲ್ ಹೇಳ್ತಾನೆ ಇದ್ದಾರೆ. ಸೊ ಅದ್ರ ಬಗ್ಗೆ ನಾ ರಿಯಾಕ್ಟ್ ಮಾಡಲಿ. ಯಾರೋ ಹೇಳಿದ್ದು ಎಲ್ಲೋ ಅವ್ರು ಹೇಳಿದ್ದು ನಾ ಎಲ್ಲದಕ್ಕೂ ಮಂತ್ರಿಗಳು ಶಾಸಕರು ರಿಯಾಕ್ಟ್ ಮಾಡ್ಲಿಕ್ಕಾಗಲ್ಲ. ಅದು ಅವ್ರ ಪರ್ಸನಲ್ ಇರಬಹುದು. 5 ವರ್ಷ ಅವರೇ ಮುಖ್ಯಮಂತ್ರಿ. ಸಾರಿ, ಅದನ್ನೆಲ್ಲ ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಯತೀಂದ್ರ ಹೇಳಿದ್ದು ಅವ್ರ ವೈಯಕ್ತಿಕ ವಿಚಾರ, ಅದು ಪಕ್ಷದ ವಿಚಾರ ಅಲ್ಲ. ಪಕ್ಷ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ತಗೋತದೋ ಆ ತೀರ್ಮಾನ ಪ್ರಕಾರ ನಾವೆಲ್ಲ ಇರಬೇಕಾಗುತ್ತೆ. ಅದು 5 ವರ್ಷನೂ ಇರ್ಬೋದು, ಮುಂದಿನ 5 ವರ್ಷನೂ ಇರ್ಬೋದು. ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಬಿಜೆಪಿ ನಾಯಕರಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ತಂದೆ ಮೇಲೆ ಯತೀಂದ್ರರ ಕುರುಡು ಪ್ರೇಮ. ಸಿದ್ದರಾಮಯ್ಯ ತಮ್ಮ ಮಗನ ಹೆಗಲ ಮೇಲೆ ಬಂದೂಕು ಇಟ್ಟು ಡಿಕೆ ಶಿವಕುಮಾರ್ ಎದೆಗೆ ಗುಂಡು ಹೊಡಿತಿದ್ದಾರೆ ಅಂತೆಲ್ಲ ಕುಟುಕಿದ್ದಾರೆ. ಸಿದ್ದರಾಮಯ್ಯನವ್ರ ಮಗ ಅಷ್ಟೇ, ಈಗ MLA ಅಲ್ಲ ಅವರು, MLA ಅಲ್ಲ ಅವರು. ಅದರಿಂದ ಮಗ ಆಗಿ ಅವ್ರ ತಂದೆ ಬಗ್ಗೆ ಕುರುಡು ಪ್ರೇಮವನ್ನ ತೋರಿಸುವಂಥದ್ದು ಸರಿ ಇಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಗೊಂದಲ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. 2.5 ವರ್ಷ ಸಿದ್ದರಾಮಯ್ಯನವರಿಗೆ, 2.5 ವರ್ಷ DK ಶಿವಕುಮಾರ್ ಅವರಿಗೆ ಅಂತ ತೀರ್ಮಾನವನ್ನು ಕೊಟ್ಟಾಯ್ತು. ಆ ಚೇರಿಗೆ ಕೂತ್ಕೊಂಡಿದ್ದ ದಿನದಿಂದಲೇ ಸಿದ್ದರಾಮಯ್ಯನವರು 5 ವರ್ಷ ಬಿಟ್ಕೊಡಲ್ಲ ಅನ್ನೋದನ್ನ ಅಲ್ಲಿ MB ಪಾಟೀಲ್ ಅವ್ರ ಮುಖಾಂತರವಾಗಿ ಈ ಹೇಳಿಕೆ ಕೊಡ್ಸಕ್ ಶುರು ಮಾಡಿದ್ರು. ಆಮೇಲೆ ಸತೀಶ್ ಜಾರಕಿಹೊಳಿ ಅವರೇ ಹೆಗಲ ಮೇಲೆ ಬಂದೂಕ ಇಟ್ಬಿಟ್ಟು DK ಶಿವಕುಮಾರ್ ಅವರು ಎದೆ ಕೊಂಡೊಡಿದ್ರು. ಈಗ ಮಗನ ಕೈಲಿ ಹೇಳ್ಸಕ್ ಶುರು ಮಾಡಿದ್ದಾರೆ. ಒಟ್ನಲ್ಲಿ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ತಮ್ಮ ತಂದೆಯ ಸಿಎಂ ಭವಿಷ್ಯದ ಬಗ್ಗೆ ಪುತ್ರ ಯತೀಂದ್ರ ಹೇಳಿರೋದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ, ವಿದೇಶದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ 10 ನ್ಯೂಸ್ನಲ್ಲಿ. ಬಹಿರಂಗ ಚರ್ಚೆಗೆ ಪ್ರಧಾನಿ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಆಹ್ವಾನಿಸಿದ್ದಾರೆ. ಕರ್ನಾಟಕ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯಗಳಿಗೆ ಪ್ರಧಾನಿಯವರೇ ಉತ್ತರಿಸಬೇಕು, ಬಿಜೆಪಿಯ ಐಟಿ ಸೆಲ್ ಅಲ್ಲ. ಈ ಬಗ್ಗೆ ಸ್ಥಳ, ದಿನಾಂಕ ನಿಗದಿಪಡಿಸಿದ್ರೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧ ಎಂದು ಪ್ರಧಾನಿಗೆ ಎಕ್ಸ್ಪೋಸ್ಟ್ನಲ್ಲಿ ಸಿಎಂ ಬಹಿರಂಗ ಸವಾಲು ಹಾಕಿದ್ದಾರೆ. ಮುಸ್ಲಿಂ ಮಹಿಳೆಯರ ಅವಹೇಳನ ಕೇಸ್ನಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಾಡ್ಕ ಪ್ರಭಾಕರ್ ಭಟ್ಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಶ್ರೀರಂಗಪಟ್ಟಣ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದ್ದು 2 ಲಕ್ಷ ಮೌಲ್ಯದ ಬಾಂಡ್ ನೀಡುವಂತೆ ಸೂಚಿಸಲಾಗಿದೆ. ಹೋರಾಟಗಾರ್ತಿ ನಜ್ಮಾ ನಜೀರ್ ದೂರಿನ ಮೇರೆಗೆ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ. ಬಂಧಿತ ಆರೋಪಿಗಳ ಸಂಖ್ಯೆ ಈಗ 9ಕ್ಕೆ ಏರಿಕೆಯಾಗಿದೆ. ಹಾನಗಲ್ನ ಅಕ್ಕಿಆಲೂರಿನ ನಿವಾಸಿ ಮಫೀದ್ ಓಣಿಕೇರಿ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುತ್ತಿದ್ದಾರೆ. ಆಂಧ್ರದಲ್ಲಿ ಶಾಸಕರೊಬ್ಬರು ಸಂಕ್ರಾಂತಿ ಹಬ್ಬಕ್ಕೆ ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ವಿಶಾಖಪಟ್ಟಣದ ದಕ್ಷಿಣ ಶಾಸಕರಾದ ವಾಸುಪಲ್ಲಿ ಗಣೇಶ್ ಕುಮಾರ್ ತಲೆಗೊಂದು ಮದ್ಯದ ಬಾಟಲ್ ಹಾಗೂ ಕೋಳಿಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಸುಮಾರು 400 ಮಂದಿಗೆ ಕೋಳಿ ಹಾಗೂ ಮದ್ಯದ ಫುಲ್ ಬಾಟಲ್ ನೀಡಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಿದೆ. ಕೃಷ್ಣನಗರಿ ಉಡುಪಿಯಲ್ಲಿ ಪರ್ಯಾಯ ಮಹೋತ್ಸವದ ಸಂಭ್ರಮ ಜೋರಾಗಿದೆ. ಇಂದು ಮಧ್ಯರಾತ್ರಿ 4ನೇ ಬಾರಿ ಪರ್ಯಾಯ ಪೀಠಾರೋಹಣ ಮಾಡಲಿದ್ದಾರೆ ಪುತ್ತಿಗೆ ಶ್ರೀಗಳು. ಪರ್ಯಾಯ ಮಹೋತ್ಸವಕ್ಕೆ ಕಾಣಿಕೆ ರೂಪದಲ್ಲಿ ದಾಸೋಹ ಹರಿದು ಬರುತ್ತಿದೆ. ಭಕ್ತರೊಬ್ಬರು 10 ಟನ್ ಬೆಲ್ಲ, 101 ಮುಡಿ ಅಕ್ಕಿ ಹೊರೆ ಕಾಣಿಕೆಯಲ್ಲಿ ಸಮರ್ಪಿಸಿದ್ದಾರೆ. ಮಣಿಪುರದಿಂದ ರಾಹುಲ್ ಗಾಂಧಿ ಆರಂಭಿಸಿರುವ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಗುತ್ತಿದೆ. 3ನೇ ದಿನದ ಯಾತ್ರೆ ಇಂದು ನಾಗಾಲ್ಯಾಂಡ್ಗೆ ತಲುಪಿದೆ. ಪೂರ್ವದಿಂದ ಪಶ್ಚಿಮಕ್ಕೆ 6713 ಕಿಲೋಮೀಟರ್ ಪಾದಯಾತ್ರೆ ಇದಾಗಿದೆ. ಪಾದಯಾತ್ರೆ ವೇಳೆ ಪ್ರಧಾನಿ ಮೋದಿ ಮಣಿಪುರ ಮತ್ತು ನಾಗಾಲ್ಯಾಂಡ್ಗೆ ಯಾವಾಗ ಬರ್ತಾರೆ ಅಂತಾನೂ ಪ್ರಶ್ನೆ ಮಾಡಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿ ಜನ್ಮಸ್ಥಳವಾದ ಗುಜರಾತ್ನ ವಡ್ನಗರದಲ್ಲಿ ಸುಮಾರು 2800 ವರ್ಷಗಳ ಹಳೆಯ ಕುರುಹುಗಳು ಪತ್ತೆಯಾಗಿವೆ. ಆಳವಾದ ಕಂದಕಗಳಲ್ಲಿ 7 ಸಾಂಸ್ಕೃತಿಕ ಹಂತಗಳು ಕಂಡುಬಂದಿದೆ. ಮೌರ್ಯ ಯುಗದಿಂದ ಇಂಡೋ ಗ್ರೀಕ್, ಇಂಡೋ ಸಿಥಿಯನ್, ಹಿಂದೂ ಸೋಲಂಕಿ, ಸುಲ್ತಾನೇಟ್ ಮೊಘಲ್ ಕಾಲದಲ್ಲಿದ್ದ ಬೌದ್ಧ ಮಠಗಳು ಕೂಡ ಪತ್ತೆಯಾಗಿವೆ. ಉಭಯ ದೇಶಗಳ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ಬಳಿಕ ಕೆನಡಾ ದೇಶಕ್ಕೆ ತೆರಳುವ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ಕೆನಡಾವು ಭಾರತೀಯ ವಿದ್ಯಾರ್ಥಿಗಳಿಗೆ ನೀಡುವ ಅಧ್ಯಯನ ಪರವಾನಗಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದೆ. ಕಳೆದ ವರ್ಷ ಡಿಸೆಂಬರ್ವರೆಗೂ 14,910 ಪರವಾನಗಿಗಳನ್ನು ಮಾತ್ರ ನೀಡಿದೆ. ಅಂದರೆ ಶೇಕಡಾ 86ರಷ್ಟು ಇಳಿಕೆ ದಾಖಲಾಗಿದೆ. ಪಾಕಿಸ್ತಾನದ ಜೈಷ್ ಅಲ್ ಅದ್ಲ್ ಉಗ್ರಗಾಮಿ ಸಂಘಟನೆಯ 2 ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಇರಾಕ್ ಮತ್ತು ಸಿರಿಯಾದ ಮೇಲೆ ಕ್ಷಿಪಣಿ ದಾಳಿ ನಡೆದ ದಿನವೇ ಪಾಕಿಸ್ತಾನದ ಮೇಲೂ ಇರಾನ್ ದಾಳಿ ನಡೆಸಿದೆ. ಕ್ಷಿಪಣಿ ದಾಳಿಯಲ್ಲಿ 2 ಮಕ್ಕಳು ಮೃತಪಟ್ಟಿದ್ದು 3 ಗಾಯಗಳಾಗಿವೆ. ಇನ್ನು ಈ ದಾಳಿಯನ್ನ ಪಾಕಿಸ್ತಾನ ಬಲವಾಗಿ ಖಂಡಿಸಿದ್ದು ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದೆ. ಮುಂಬೈನಿಂದ ಬೆಂಗಳೂರಿಗೆ ಬಂದಿದ್ದ ಸ್ಪೈಸ್ ಜೆಟ್ ವಿಮಾನದ ಟಾಯ್ಲೆಟ್ನಲ್ಲಿ ಪ್ರಯಾಣಿಕರೊಬ್ಬರು 45 ನಿಮಿಷ ಸಿಲುಕಿ ಒದ್ದಾಡಿದ್ದಾರೆ. ವಿಮಾನದ ಟಾಯ್ಲೆಟ್ ಡೋರ್ ಲಾಕ್ ಆಗಿ ಓಪನ್ ಆಗದೆ ಈ ಘಟನೆ ನಡೆದಿದೆ. ಬೆಂಗಳೂರಿಗೆ ಬಂದ ಮೇಲೆ ವಿಮಾನದ ಡೋರ್ ತೆಗೆದು ರಕ್ಷಣೆ ಮಾಡಿದ್ದು, ತಪ್ಪಿಗೆ ದಂಡವಾಗಿ ಸ್ಪೈಸ್ ಜೆಟ್ ಸಂಸ್ಥೆ ಟಿಕೆಟ್ ಹಣವನ್ನು ವಾಪಸ್ ನೀಡಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ 9. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.